ನಿಮಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಇವರು ಕೇಂದ್ರ ಸಚಿವರನ್ನೇ ನಿಬ್ಬೆರಗುಗೊಳಿಸಿದ ಮಕ್ಕಳು. ಯೋಗ, ಹಾಡುಗಾರಿಕೆ, ಮಲ್ಲಕಂಬದಲ್ಲಿ ನಿಸ್ಸೀಮರು. ರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗಿದ್ರು ವಿಶೇಷ ಚೇತನರು. ದೇವರ ಮಕ್ಕಳ ಪಾಲಿಗೆ ದೇವತೆಯಾಗಿದ್ದು ಓರ್ವ ವೃದ್ಧೆ. ಇದುವೇ ಈ ಹೊತ್ತಿನ ವಿಶೇಷ ನಿಮಗೊಂದು ಸಲಾಂ. ದೃಷ್ಟಿಹೀನ ಅನಾಥರು ಮತ್ತು ವಿಕಲಚೇತನ ಮಕ್ಕಳು ದೇವರ ಸಮಾನರು ಅಂತ ಹೇಳಲಾಗುತ್ತೆ. ಆದರೆ ಆ ದೇವರ ಮಕ್ಕಳನ್ನ ಇಡೀ ಸಮಾಜ ದೇವರಂತೆ ನೋಡೋಲ್ಲ ಅನ್ನೋದು ಸತ್ಯ. ಇಡೀ ಸಮಾಜ ಅವರ ಸಾಮರ್ಥ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಆದರೆ ದೇವರ ಮಕ್ಕಳ ಆ ದೇವತೆ ವಿಶೇಷ ಚೇತನ ಮಕ್ಕಳು ಕೂಡ ದೇಶದ ಆಸ್ತಿ. ಅವರು ಎಲ್ಲರಂತೆ ಸಮರ್ಥರು ಅಂತ ತೋರಿಸಿಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಮಿನುಗುವಂತೆ ಮಾಡಿದ್ದಾರೆ. ಬನ್ನಿ, ಒಂದು ಅಪರೂಪದ ಸ್ಫೂರ್ತಿಯ ಸ್ಟೋರಿನ ನೋಡೋಣ. ಮಾನವೀಯತೆಯ ಮಡಿಲು ಸಿಗೋದೇ ಅಪರೂಪ. ಕರುಣೆಯ ಕಡಲು ದೂರ್ಬೀನು ಹಾಕೊಂಡು ಹುಡುಕ್ಬೇಕು. ಅದರಲ್ಲೂ ವಿಶೇಷ ಚೇತನ ಮಕ್ಕಳ ಮೇಲೆ ಕರುಣೆ ತೋರಿಸುವ ಮಮತೆಯ ಮಡಿಲು ನೀಡೋರು ಸಿಗೋದು ಅಪರೂಪವೇ. ವಿಶೇಷ ಅಂದ್ರೆ ನಾವೀಗ ನಿಮಗೆ ತೋರಿಸ್ತಿರೋ ವೃದ್ಧೆಯೊಬ್ಬರು ವಿಶೇಷ ಚೇತನ ಮಕ್ಕಳಿಗೆ ಮಮತೆ, ಪ್ರೀತಿ, ವಾತ್ಸಲ್ಯ ನೀಡೋದ್ರ ಜೊತೆಗೆ ಅವರ ಪ್ರತಿಭೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವಂತೆ ಮಾಡಿದ್ದಾರೆ. ಇಡೀ ದೇಶವೇ ಆ ಮಕ್ಕಳ ಬಗ್ಗೆ ಹೆಮ್ಮೆ ಪಡುವಂತೆ ರೂಪಿಸಿದ್ದಾರೆ. ಮಕ್ಕಳ ಪ್ರತಿಭೆಯನ್ನ ಓರೆಗೆ ಹಚ್ಚಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಅಷ್ಟಕ್ಕೂ ಈ ದೇವರ ಮಕ್ಕಳ ಮಹಾದೇವತೆ ಯಾರು ಅಂದ್ರ ತುಳಸಮ್ಮ ಕೇಲೂರ. ತುಳಸಮ್ಮ ಅವರ ವಯಸ್ಸು 65. ಇವರ ದೇಹಕ್ಕೆ ವಯಸ್ಸಾಗಿದೆಯೇ ಹೊರತು ಇವರ ಮನಸ್ಸಿಗಲ್ಲ, ಇವರ ಹೃದಯಕ್ಕಲ್ಲ, ಇವರ ಚಿಂತನೆಗಳಿಗಲ್ಲ. ತುಳಸಮ್ಮ ಅವರು ಅಪ್ಪಟ ತಾಯಿ. ಓರ್ವ ತಾಯಿ ಹೇಗೆ ಇರಬೇಕು ಅನ್ನೋದನ್ನ ತೋರಿಸಿ ಅಂದ್ರೆ ಯಾರೇ ಆಗ್ಲಿ ಒಂದೇ ಒಂದು ಕ್ಷಣವೂ ಯೋಚಿಸದೆ ತುಳಸಮ್ಮ ಅವರನ್ನ ತೋರಿಸಬಹುದು. ಯಾಕಂದ್ರೆ ಇವರ ಹೃದಯ ಪ್ರೀತಿಯೇ ತುಂಬಿರುವ ಅಕ್ಷಯ ಪಾತ್ರೆ. ಇವರದ್ದು ಮಾನವೀಯತೆಯ ಮಡಿಲು, ಕೊನೆ ಇಲ್ಲದ ಕರುಣೆ, ಸರಿಸಾಟಿ ಇಲ್ಲದ ಸೇವೆ. ಅವರ ಸಾಧನೆ ಏನು ಅಂತ ತಿಳಿಯೋದು ತುಂಬಾನೇ ಸರಳ. ಈ ಮಕ್ಕಳ ಅಪರಿಮಿತ ಖುಷಿ, ಈ ಮಕ್ಕಳ ಬೆಲೆ ಕಟ್ಟಲಾಗದ ನಗು, ಚಿಲುಮೆಯಂತಹ ಚೈತನ್ಯವೇ ತುಳಸಮ್ಮ ಅವರ ಸಾಧನೆಯನ್ನ ಸಾರಿ ಸಾರಿ ಹೇಳುತ್ತೆ. ಇಡೀ ಸಮಾಜವೇ ನಿರ್ಲಕ್ಷಿಸಿದ್ದ, ತಾತ್ಸಾರ ಮನೋಭಾವದಿಂದ ನೋಡ್ತಿದ್ದ, ಕಣ್ಣಿದ್ದರೂ ಕಣ್ಣೆತ್ತಿಯೂ ನೋಡದ ಕುರುಡರಿಂದ ದೂರ ತಳ್ಳಲ್ಪಟ್ಟ ಮಕ್ಕಳಿಗೆ ಬದುಕು ನೀಡಿದ ಮಹಾ ತಾಯಿ ತುಳಸಮ್ಮ. ನಾವು ಮನೆಗೆ ಹೋಗಿ ಕರ್ಕೊಂಬರ್ತೇವ್ರಿ. ನಮ್ಮ ಮಗಂದು ಇದು ತಲೆಯಾಗ ಹೊಟ್ಟಿದ್ದು ಇಂಥ ಶಾಲೆ ಹೋಗಿ ನೋಡಿ ಬಂದು ಈ ಶಾಲೆ ತೆಗ್ದಾನ್ರಿ. ನಾ ಇಂಥ ಶಾಲೆ ಮಾಡ್ತೇನೆ ಅಂತ ಕೇಳಿದೆ. ಆತಪ್ಪ ಮಾಡಂತ ಹೇಳಿದ್ವಿ. ಒಂದೇ ಮನೆಯಾರ ಮಾಡಿರಿ, ಇನ್ನೊಬ್ಬರನ್ನ ಕೂಡಿಸ್ಕೋಬೇಡ್ರಿ ಅಂತೇಳೀನಿ. ಅದ ಪ್ರಕಾರ ಮಾಡ್ಯಾರ. ಇವರು ಅವ್ರ ಕೈಯಾಗ ಕಲತೋಡ್ರು ಬೆಂಗಳೂರಾಗ ರೋಡ್ ಮೇಲೆ ರೊಕ್ಕ ಬಿಡ್ತಿದ್ರಂತ. ಆ ಭಿಕ್ಷಾ ಬೇಡೋದು ಬಿಡಿಸ್ಬೇಕು, ನಾ ಅಕ್ಷಯ ಪಾತ್ರ ಕೊಡಿಸ್ಬೇಕಂತೇಳಿ ನಮ್ಮ ಮಗ ಈ ಶಾಲೆ ಮಾಡ್ಯಾನ್ರಿ. ಇದೇನು ನಮಗೆ ಲಾಭಕ್ಕಲ್ರಿ. ಇಂಥ ಮಕ್ಕಳು ಎಲ್ಲಿದ್ರು ಮೂಲಿ ಬಿಡಿಸಿ ನಾವು ಬಯಲಿಗೆ ತರಬೇಕಂತೇಳಿ ಅವ್ರಿಗೆ ಇದ್ದೇ ಕಲಿಸಿ ಅನ್ಯಾರು ಮಾಡ್ಬೇಕಂತ ಈ ಶಾಲೆ ಮಾಡ್ಯಾರ್ರಿ. ತುಳಸಮ್ಮ ಅವರ ಸಾಧನೆ ಎಂಥದ್ದು ಅನ್ನೋದನ್ನ ತಿಳಿಬೇಕಾದ್ರೆ ಈ ಮಕ್ಕಳ ಸಾಧನೆ ಏನು ಅನ್ನೋದನ್ನ ಮೊದಲು ಅರಿಯಬೇಕು.
ಹೌದು, ವಿಶೇಷ ಚೇತನ ಮಕ್ಕಳು ಸರ್ವ ಅಂಕಗಳು ಸರಿಯಾಗಿರೋರಿಗೆ ಸವಾಲು ಹಾಕಿ ಗೆದ್ದಿದ್ದಾರೆ. ತಮ್ಮ ಪ್ರತಿಭೆಯ ಮೂಲಕವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದಾರೆ. ಒಂದಂತೂ ಸತ್ಯ, ಆ ದೇವರು ಈ ಮಕ್ಕಳಿಗೆ ಕಣ್ಣನ್ನ ಕಿತ್ಕೊಂಡಿರಬಹುದು, ಆದ್ರೆ ಯಾರಿಗೂ ನೀಡದ ದಿವ್ಯ ಶಕ್ತಿ ನೀಡಿದ್ದಾನೆ. ಆ ದಿವ್ಯ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಿದವರು ಮತ್ಯಾರೂ ಅಲ್ಲ, ಇದೇ ತುಳಸಮ್ಮ. ತುಳಸಮ್ಮ ಅವರು ಒಂದು ಶಾಲೆ ನಡೆಸುತ್ತಿದ್ದಾರೆ. ಆ ಶಾಲೆಯ ಮಕ್ಕಳು ಇವರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆ ಆಲೂರಿನ ಜ್ಞಾನಸಿಂಧು ಅಂಧ ಮಕ್ಕಳ ವಸತಿ ಶಾಲೆಯ ಸಂಸ್ಥಾಪಕರು ತುಳಸಮ್ಮ. ನಿಮಗ್ ಗೊತ್ತಾ, ಈ ಮಕ್ಕಳು ಯಾವತ್ತಿಗೂ ಯಾರಿಂದಲೂ ಅನುಕಂಪ ಬಯಸಲ್ಲ. ಇವರು ಕೇಳಿರೋದು ಒಂದೇ ಅವಕಾಶ, ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ. ವಿಶೇಷ ಅಂದ್ರೆ ಇಲ್ಲಿನ ಮಕ್ಕಳು ರೋಪ್ ಯೋಗ, ಮಲ್ಲಗಂಬ, ಸಂಗೀತದಲ್ಲಿ ನಿಷ್ಣಾತರು. ಇಲ್ಲಿನ ಮಕ್ಕಳು 50ಕ್ಕೂ ಹೆಚ್ಚು ಯೋಗಾಸನ ಬಲ್ಲರು. ಗ್ರಾಮೀಣ ಕ್ರೀಡೆ ಮಲ್ಲಗಂಬದಲ್ಲಿ ನಿಸ್ಸೀಮರು. ಇವರು ಹಾಡುಗಾರಿಕೆಯನ್ನೂ ಬಲ್ಲವರು. ಮೈಸೂರು ದಸರಾ ಉತ್ಸವ, ಚಾಲುಕ್ಯ ಉತ್ಸವ, ರನ್ನ ಉತ್ಸವ, ಸಾಹಿತ್ಯ ಸಮ್ಮೇಳನ, 2012ರಲ್ಲಿ ನಡೆದ ವಿಶ್ವ ಆರೋಗ್ಯ ಮೇಳದಲ್ಲಿ, 2013ರಲ್ಲಿ ಮುಂಬೈನಲ್ಲಿ ನಡೆದ ಹೊರನಾಡು ಕನ್ನಡಿಗರ ಸಮ್ಮೇಳನದಲ್ಲಿ ನಾಟ್ಯ ಯೋಗ ಎಂಬ ವಿನೂತನ ಪ್ರದರ್ಶನ ನೀಡಿದ್ದಾರೆ. 5ನೇ ತರಗತಿ ಓದ್ತಿರುವ ಮಣಿಕಂಠ ಎಂಬ ಬಾಲಕ ದೆಹಲಿಯ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಶಿಬಿರದಲ್ಲಿ ಯೋಗ ಕುರಿತು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದ್ದ. ಈ ಬಾಲಕನ ಭಾಷಣ ಕೇಳಿ ಅಂದು ಕೇಂದ್ರ ಸಚಿವರೇ ನಿಬ್ಬೆರಗಾಗಿದ್ರು. ಅಷ್ಟೇ ಅಲ್ಲ, ಯೋಗ ಮಹೋತ್ಸವದಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಬಿರುದಿಗೆ ಪಾತ್ರನಾಗಿದ್ದ. ಪ್ರತಿ ಸೂಟಿಗೊಮ್ಮೆ 100ರಿಂದ 200 ಹಳ್ಳಿಗಳಿಗೆ ನಮ್ಮ ಶಾಲೆ ಸಿಬ್ಬಂದಿ ಮತ್ತು ನಮ್ಮ ತಾಯಿ ಎಲ್ಲರೂ ಹೋಗಿ ಹಳ್ಳಿಗೆ ಹೋಗಿ ಈ ಮಕ್ಕಳನ್ನು ಹುಡ್ಕೊಂಡು ಬರೋದು ಮತ್ತು ಹಳ್ಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಮಾಡಿ ಅವರ ಪಾಲಕರಿಗೆ ಮನವೊಲಿಸಿ ಅವ್ರನ್ನ ಕರ್ಕೊಂಬಂದು ಶಾಲೆಯನ್ನು ಸೇರಿಸಿ. ಯಾಕಂದ್ರೆ ಸಮಾಜದೊಳಗೆ ಸರ್ಕಾರ ಎಷ್ಟು ಮಾಡೋಕ್ಕೆ ಸಾಧ್ಯತೆ ಐತಿ ಅಂತಂದ್ರೆ ಸರ್ಕಾರದಕ್ಕಿಂತ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡಿದ್ರೆ ಅದಕ್ಕಿಂತ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ತಾಯಿನ ಸಾಕ್ಷಿ. ಅದಕ್ಕೆ ಫಸ್ಟಿಗೆ 5 ಮಕ್ಕಳಿಂದ ನಾವು ಪ್ರಾರಂಭ ಮಾಡಿದಾಗ ಬೆಂಗಳೂರಿನ ನೆಸ್ಟ್ ಸಂಸ್ಥೆ ನಮ್ಗೆ ಸಹಕಾರ ಕೊಡ್ತು. ಅದರ ಸಹಕಾರದಿಂದ ಹಂಗೆ ನಿರಂತರವಾಗಿ ಮಾಡ್ಕೊತ ಬಂದು ಈಗ 65ಕ್ಕೂ ಹೆಚ್ಚು ಮಕ್ಕಳದು. ಬರೀ ಒಂದು 7 ವರ್ಷದೊಳಗೆ ಈ ಮಕ್ಕಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದೊಳಗೆ ಹೆಸರು ಮಾಡುವಂಗೆ ಇಲ್ಲಿ ಯೋಗ ಮಾಡ್ತಾರೆ, ಮಲ್ಕಮ್ಮ ಮಾಡ್ತಾರೆ. ಉನ್ನತ ಮಕ್ಕಳೆಲ್ಲ ಕಂಪ್ಯೂಟರ್ನ ಅದು ವರ್ಕ್ ಮಾಡೋದು ನೋಡಿದ್ರೆ ನಮಗೆ ಭಾಳ ಖುಷಿ ಅನಿಸುತ್ತೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವೂ ಸಿಗ್ತಿದ್ದು ಪ್ರತಿಭೆಯ ಮೂಲಕವೇ ಇವರು ಖ್ಯಾತರಾಗಿದ್ದಾರೆ. ಈ ಮಕ್ಕಳ ಆತ್ಮವಿಶ್ವಾಸ ನಿಜಕ್ಕೂ ನಿಮ್ಮನ್ನ ಅಚ್ಚರಿಗೊಳಿಸುತ್ತದೆ. ಅಂಧತ್ವ ಶಾಪವಲ್ಲ ಅನ್ನುವುದನ್ನ ಸಾಬೀತುಪಡಿಸಿರುವ ಮಕ್ಕಳಿವರು. ಅಂದಹಾಗೆ ಇಲ್ಲಿನ ಕೆಲ ಮಕ್ಕಳ ಸಾಧನೆಯ ಸ್ಟೋರಿ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ. ಆ ಶಾಲೆಯಲ್ಲಿ 3 ಮಕ್ಕಳಿದ್ದಾರೆ. ಅವರ ಸಾಧನೆಯ ಸ್ಟೋರಿ ನೀವು ಕೇಳಲೇಬೇಕು. ಯಾಕಂದ್ರೆ ಅವರ ಸ್ಫೂರ್ತಿಯ ಸ್ಟೋರಿ ನಿಮ್ಮನ್ನ ಸಾಧನೆಯ ಹಾದಿಗೆ ಕರೆದುಕೊಂಡು ಹೋಗಬಹುದು. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಪುಟ್ಟ ಬ್ರೇಕ್ನ ನಂತರ. ಜ್ಞಾನಸಿಂಧು ಶಾಲೆಯ ಮಕ್ಕಳು ಪ್ರತಿಭಾ ಗಣಿಗಳು. ಅವರು ಅಪ್ರತಿಮ ಪ್ರತಿಭಾವಂತರು. ವಿಶೇಷ ಅಂದ್ರೆ ಕೆಲ ಮಕ್ಕಳು ತಮ್ಮ ಪ್ರತಿಭೆಯ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಂಗವೈಕಲ್ಯವನ್ನೇ ಮೆಟ್ಟಿ ನಿಂತಿದ್ದಾರೆ. ಅಂತಹ ಮಕ್ಕಳ ಸಾಧನೆಯ ಸ್ಟೋರಿ ನಿಮ್ಮನ್ನ ಸಾಧನೆಯ ಹಾದಿಗೆ ಕರೆದೊಯ್ಯುವುದರಲ್ಲಿ ಸಂಶಯವಿಲ್ಲ. ನಿಮ್ಮ ಎದೆಯಲ್ಲೂ ಕಿಚ್ಚು ಹತ್ತಿಸೋದ್ರಲ್ಲಿ ಸಂದೇಹವಿಲ್ಲ. ಈ ಪುಟ್ಟ
ಬಾಲಕನ ಎತ್ತರ ಕೇವಲ 3.5 ಅಡಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ರೀತಿಯ ಬಾಲಕನೀತ. 2010ರಲ್ಲಿ ಜ್ಞಾನಸಿಂಧು ಶಾಲೆಗೆ ಬಂದಾಗ ಈತನಿಗೆ ಕೇವಲ 5 ವರ್ಷ. ಆಗ ಮಣಿಕಂಠನ ದೇಹದ ಸಾಮರ್ಥ್ಯ ಕುಗ್ಗಿತ್ತು. ಅಂಗಾಂಗಗಳು ವೀಕ್ ಆಗಿದ್ವು. ಎದ್ದು ನಿಲ್ಲಲು ಆಗ್ತಿರ್ಲಿಲ್ಲ. ದೇಹದಲ್ಲಿ ಶಕ್ತಿಯೂ ಇರಲಿಲ್ಲ. ಆದ್ರೆ ಇವತ್ತು ಅದೆಲ್ಲವನ್ನ ಮೀರಿ ಬೆಳೆದಿದ್ದಾನೆ ಮಣಿಕಂಠ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಣಮಸಾಗರ ಗ್ರಾಮದ ಸಂಜೀವಪ್ಪ ತನುಜ ದಂಪತಿಯ ಮಗ ಮಣಿಕಂಠ. ಬಡ ಕುಟುಂಬದ ಮಣಿಕಂಠನನ್ನ ತುಳಸಮ್ಮ ಕರೆದುಕೊಂಡು ಬಂದ್ರು. ದಿವ್ಯಾಂಗದ ಜೊತೆಗೆ ಅಶಕ್ತತೆಯಿಂದ ಒದ್ದಾಡ್ತಾ ಇದ್ದ ಮಣಿಕಂಠನಿಗೆ ಮೊದಲು ಯೋಗ ಮತ್ತು ಧ್ಯಾನಾಭ್ಯಾಸ ಮಾಡಿಸಲಾಯಿತು. ಈ ಮೂಲಕ ಮಣಿಕಂಠನ ಆರೋಗ್ಯ ಸುಧಾರಿಸಲಾಯಿತು. ಆರೋಗ್ಯ ಸುಧಾರಣೆಯ ನಂತರ ಟಚ್ ಅಂಡ್ ಫೀಲ್ ಮೂಲಕ ಶಿಕ್ಷಣವನ್ನ ನೀಡಲಾಯಿತು. ಇಂದು ಮಣಿಕಂಠ ಅಶಕ್ತತೆಯಿಂದ ಹೊರಬಂದು ಶಾಲೆಯ ನಂಬರ್ 1 ವಿದ್ಯಾರ್ಥಿಯಾಗಿದ್ದಾನೆ. ಮಣಿಕಂಠ ಸಂಗೀತ, ಯೋಗ, ಮಲ್ಲಕಂಬ ಹಾಗೂ ಕಂಪ್ಯೂಟರ್ ಜ್ಞಾನವನ್ನ ಕರಗತ ಮಾಡಿಕೊಂಡಿದ್ದಾನೆ. ನಿಮಗೊತ್ತಾ, ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ಶಿಬಿರದಲ್ಲಿ ಮಣಿಕಂಠ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಣ ಮಾಡಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ. ಯೋಗ ಗುರು ರಾಮದೇವ್ ಬಾಬಾ ಅಣ್ಣಾ ಹಜಾರೆ ಸಮ್ಮುಖದಲ್ಲಿ ಯೋಗ ಪ್ರದರ್ಶನ ಮಾಡಿ ಸೈಯನಿಸಿಕೊಂಡ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಡೆಲ್ಲಿಯೊಳಗೆ ನಡೆದ ಕಾರ್ಯಕ್ರಮದೊಳಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಅಲ್ಲಿ ಯೋಗದ ಬಗ್ಗೆ ಭಾಷಣನೂ ಮಾಡಿದ ಮತ್ತು ನಮ್ಮ ತಂಡನ ಅಲ್ಲಿ ಯೋಗ ಪ್ರದರ್ಶನ ಮಾಡ್ತು ಅಂತ ಹೇಳಿದ್ರೆ ಈ ನಾಡಿಗೆ ನಮ್ಮ ಅಂಧ ಮಕ್ಕಳು ಎಷ್ಟು ಸಹಾಯ ಮಾಡಿದರು ಅಥವಾ ಈ ನಾಡಿನ ಹೆಸರನ್ನ ತಂದರು. ಮಣಿಕಂಠನಂತೆಯೇ ಸರಸ್ವತಿ ಅನ್ನೋ ಬಾಲಕಿ ಇದ್ದಾಳೆ. ಈ ದಿವ್ಯಾಂಗ ಬಾಲಕಿಯ ಊರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಕರಮಡಿ. ಶಿವಾನಂದ ಮತ್ತು ಸಾವಕ್ಕ ದಂಪತಿಯ ಪುತ್ರಿ ಸರಸ್ವತಿ. ಪೋಷಕರ ಮನವೊಲಿಸಿ ಜ್ಞಾನಸಿಂಧು ಶಾಲೆಗೆ ಕರೆದುಕೊಂಡು ಬಂದ ತುಳಸಮ್ಮ ಈ ಬಾಲಕಿಗೆ ಉತ್ತಮ ಶಿಕ್ಷಣ ನೀಡಿದ್ದಾರೆ. ಹೆತ್ತವರ ಬಳಿ ಇದ್ದಾಗ ಈಕೆಗೆ ಸರಿಯಾಗಿ ಕಿವಿ ಕೇಳುತ್ತಿರಲಿಲ್ಲ, ಕ್ರಿಯಾಶೀಲವಾಗಿಯೂ ಇರಲಿಲ್ಲ. ಈ ಶಾಲೆಯ ವಿಶೇಷತೆ ಅಂದ್ರೆ ಇಂತಹ ಮಕ್ಕಳಿಗೆ ಮೊದಲು ಯೋಗ, ಧ್ಯಾನ ಮಾಡಿಸಿ ಅವರನ್ನ ಕ್ರಿಯಾಶೀಲರನ್ನಾಗಿಸಲಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಮಾಡಲಾಗುತ್ತದೆ. ವಿಶೇಷ ಅಂದ್ರೆ ಅಂದು ಕ್ರಿಯಾಶೀಲವಾಗಿರದ ಸರಸ್ವತಿ ಇಂದು ಟಾಪ್ ಸ್ಟೂಡೆಂಟ್. 67ರವರೆಗೆ ಮಗ್ಗಿ ಹೇಳುವ ಸರಸ್ವತಿ ಗಣಿತ ವಿಷಯದಲ್ಲಿ ಮುಂದಿದ್ದಾಳೆ. ಅಷ್ಟೇ ಅಲ್ಲ, ಮಗ್ಗಿಯನ್ನ ಉಲ್ಟಾ ಹೇಳೋದ್ರಲ್ಲೂ ಈಕೆ ನಿಪುಣೆ. 2008ರಿಂದ 2020ರವರೆಗೆ ಯಾವ ವರ್ಷದಲ್ಲಿ ಯಾವ ದಿನ ಬರುತ್ತೆ ಅನ್ನೋದನ್ನ ಖರಾರುವಕ್ಕಾಗಿ ಹೇಳ್ತಾಳೆ. ಮಾತ್ರವಲ್ಲ, ಯೋಗ, ಮಲ್ಲಗಂಬ, ಸಂಗೀತದಲ್ಲೂ ಸಾಕಷ್ಟು ಪರಿಣಿತಿ ಹೊಂದಿದ್ದಾಳೆ. ಇನ್ನು 2 ಅಡಿ ಎತ್ತರವಿರುವ ಭುವನೇಶ್ವರಿ ಅನ್ನೋ ಬಾಲಕಿ ಹುಟ್ಟಿನಿಂದಲೂ ಅಶಕ್ತತೆಯಿಂದ ಬಳಲ್ತಾ ಇದ್ಲು. ವಿಶೇಷ ಚೇತನಳಾಗಿರುವ ಈ ಬಾಲಕಿ ವಿಜಯಪುರ ಮೂಲದವಳು. ಈ 3 ತಿಂಗಳ ಹಿಂದೆ ಜ್ಞಾನಸಿಂಧು ಶಾಲೆಗೆ ಆಗಮಿಸಿದ ಈ ಬಾಲಕಿ ಈಗ ತುಂಬಾನೇ ಕ್ರಿಯಾಶೀಲಳಾಗಿದ್ದಾಳೆ. ಯೋಗ, ಧ್ಯಾನದ ಮೂಲಕ ಭುವನೇಶ್ವರಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಇನ್ನೂ ವಿಶೇಷ ಅಂದ್ರೆ ಇಂತಹ ಅನೇಕ ಮಕ್ಕಳಿಗೆ ಯೋಗ ಮತ್ತು ಧ್ಯಾನದ ಮೂಲಕ ಈ ಶಾಲೆಯಲ್ಲಿ ಶಕ್ತಿ ತುಂಬಲಾಗ್ತಾ ಇದೆ. ಅವರ ಪ್ರತಿಭೆಯನ್ನ ಹೊರತರಲಾಗ್ತಿದೆ. ಪೋಷಣೆ ಮಾಡುವುದು ಕಷ್ಟವಾದ್ರೂ ತುಳಸಮ್ಮ ಈ ಸೇವೆ ಮಾಡೋದ್ರಿಂದ ತೃಪ್ತಿ ಸಿಗುತ್ತಿದೆ ಅಂತಾರೆ. ಇವರ ದೇವರಾಗ್ಯಾರ ನಮಗೆ. ನಮ್ಮ ಮೊಮ್ಮಕ್ಕಳು ನಿನ್ನ ತಟ್ಟು ಸರಿಸ್ತೇವ್ರಿ. ಅವ್ರು ಏನೋ ಕಾಡಿದ್ರು ಇವ್ರಿಗೆ ಮಾತ್ರ ನಾವು ಇವರ ದೇವರಾಗ್ಯಾರ. ಇವ್ರನ್ನ ನಾವು ಇದನ್ನು ಮಾಡ್ತೇವ್ರಿ. ನಾವು ಎಲ್ಲಿ ಹೆಚ್ಚಾಗಿ ಮಕ್ಕಳ ಹತ್ರ ಸತ ಹೋಗೋದಿಲ್ರಿ ನಾವು ಇವ್ರನ್ನ ಬಿಟ್ಟು. ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ದೇವ್ರೂ ಹೌದು ಮಕ್ಕಳೂ ಹೌದು ಅಂತೇಳಿ ನಾವು ತಿಳ್ಕೊಂಡು ಮಾಡ್ತೇವ್ರಿ ಅವ್ರನ್ನ. ವಿಶೇಷ ಅಂದ್ರೆ ತುಳಸಮ್ಮ ಅವರು ಇಲ್ಲಿನ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ. ಬೆಳಗ್ಗೆ 6 ಗಂಟೆಗೆ ಎಲ್ಲಾ ಮಕ್ಕಳಿಗೂ ಯೋಗ ಮಾಡಿಸಲಾಗುತ್ತೆ. ಯೋಗ ಮುಗಿದ ಬಳಿಕ ಎಲ್ಲಾ ಮಕ್ಕಳಿಗೂ ಬಿಸಿ ಬಿಸಿ ಹಾಲು, ಬಾಳೆಹಣ್ಣು ನೀಡಲಾಗುತ್ತೆ. ನಂತರ ಸಂಗೀತ, ಮಲ್ಲಗಂಬ ತರಬೇತಿ, ಆಮೇಲೆ ಉಪಹಾರ ನೀಡಲಾಗುತ್ತೆ.
ಉಪಹಾರ ಮಾಡುವ ಮೊದಲು ಸಾಮೂಹಿಕ ಮಂತ್ರ ಪಠಣ, ಬಳಿಕ ಶಾಲೆಯಲ್ಲಿ ತರಗತಿಗಳು ಆರಂಭವಾಗುತ್ತದೆ. ಹೀಗೆ ಇಲ್ಲಿ ಎಲ್ಲವೂ ಶಿಸ್ತುಬದ್ಧವಾಗಿ ನಡೆಯುತ್ತಿದೆ. ಅಂದಹಾಗೆ ಎಂಥದ್ದೊಂದು ಅಪರೂಪದ ಶಾಲೆಯನ್ನ ತುಳಸಮ್ಮ ಅವರು ಏಕೆ ಪ್ರಾರಂಭಿಸಿದ್ರು ಅನ್ನೋದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ತುಳಸಮ್ಮ ಮತ್ತು ಅವರ ಮಗ ಜ್ಞಾನಸಿಂಧು ಶಾಲೆ ಸ್ಥಾಪಿಸಿದ್ದು ಏಕೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಜ್ಞಾನಸಿಂಧು ಶಾಲೆ ವಿಶೇಷ ಚೇತನ ಮಕ್ಕಳಿಗೆ ಜ್ಞಾನಧಾರೆ ಎರೆಯುತ್ತಿದೆ. ಹಾಗಾದ್ರೆ ಈ ಶಾಲೆಯನ್ನ ತುಳಸಮ್ಮ ಅವರು ಶುರು ಮಾಡಿದ ಹೇಗೆ? ಕಳೆದ 7 ವರ್ಷಗಳಿಂದ ಅವರು ಶಾಲೆಯನ್ನ ಹೇಗೆ ನಡೆಸ್ತಾ ಇದ್ದಾರೆ? ತುಳಸಮ್ಮ ಮತ್ತು ಅವರ ಮಗನಿಗೆ ಸಿಕ್ಕಿದ ಗೌರವ, ಪುರಸ್ಕಾರಗಳೇನು ಅನ್ನೋದನ್ನ ಈಗ ತೋರಿಸ್ತೀವಿ ನೋಡಿ. ಗದಗದ ಜ್ಞಾನಸಿಂಧು ಶಾಲೆ ವಿಶೇಷ ಚೇತನರ ಪಾಲಿಗೆ ದೇವಾಲಯ. ಈ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಈ ಶಾಲೆಯಲ್ಲಿ ಹೆಚ್ಚು ಗಮನ ಹರಿಸಲಾಗ್ತಿದೆ. ಈ ವಿಶೇಷ ಶಾಲೆಯ ನೇತೃತ್ವ ವಹಿಸಿರುವ ತುಳಸಮ್ಮ ಮತ್ತು ಅವರ ಮಗ ಶಿವಾನಂದ ಅವರು ತಮ್ಮ ಜೀವನವನ್ನೇ ಈ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಕುಟುಂಬ ಈ ಶಾಲೆ ಶುರು ಮಾಡಿದ್ದು ಹೇಗೆ ಅನ್ನೋದನ್ನ ಈಗ ತೋರಿಸ್ತೀವಿ ನೋಡಿ. ಮೂಲತಃ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿದ ತುಳಸಮ್ಮ ಕೂಲಿ ಮಾಡಿ ಬದುಕಿದವರು. ತಾನು ಅನಕ್ಷರಸ್ಥೆಯಾದ್ರೂ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಮನೋಭಾವದವರು. ಭರಮಪ್ಪ ಭೀಮವ್ವ ದಂಪತಿಗಳ ಮಗಳಾಗಿ ಹುಟ್ಟಿದ ತುಳಸಮ್ಮ 16ನೇ ವಯಸ್ಸಿನಲ್ಲಿ ಹೊಳೆ ಆಲೂರು ಗ್ರಾಮದ ನಿರುಪಾದಪ್ಪ ಅವರನ್ನ ಕೈ ಹಿಡಿದ್ರು. ಬಾಲ್ಯದಿಂದಲೂ ಬಡ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಹೊಂದಿದ್ದ ತುಳಸಮ್ಮ ಅವರಿಗೆ ವಿಶೇಷ ಚೇತನ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋ ಮಹದಾಸೆ ಮೊದಲಿನಿಂದಲೂ ಇತ್ತು. ಆದರೆ ಹಲವು ಕಾರಣಗಳಿಗಾಗಿ ಇದು ಸಾಧ್ಯವಾಗಿರಲಿಲ್ಲ. ತಾಯಿಯಂತೆಯೇ ಮಗ ಶಿವಾನಂದ ಕೂಡ ಈ ಮಕ್ಕಳ ಮೇಲೆ ವಿಶೇಷ ಆಸಕ್ತಿ ಬೆಳೆಸ್ಕೊಂಡ್ರು. 7 ವರ್ಷದ ಹಿಂದೆ ಶಿವಾನಂದ ಅವರು ತಾಯಿಗೆ ವಿಶೇಷ ಚೇತನ ಮಕ್ಕಳಿಗೆ ಶಾಲೆಯೊಂದು ತೆರೆಯೋಣ ಅಂತ ಹೇಳಿದ್ದೇ ತಡ ತುಳಸಮ್ಮ ಅವರು ಹೃದಯಪೂರ್ವಕವಾಗಿ ಒಪ್ಪಿಕೊಂಡ್ರು. ಆಗ ಹುಟ್ಟಿದ್ದೇ ಜ್ಞಾನಸಿಂಧು ಶಾಲೆ. ಇವರಿಂದ ನಾವು 10 ಪೈಸೆ ತೊಗೊಳೋದಿಲ್ರಿ. ಇವರು ಹಬ್ಬವನಿಗೆ ಕರ್ಕೊಂಡು ಹೋದ್ರು ಮತ್ತು ಅವ್ರು 4-5 ಸರಿ ಫೋನ್ ಹಚ್ಚಿ ನಾವು ಮನೆಗೆ ಹೋಗಿ ಕರ್ಕೊಂಬರ್ತೀವಿ ರೀ. ಈಗ 1ನೇ ವರ್ಷ 5 ಹುಡ್ರಿದ್ದು, ಈಗ 60 ಮೇಲೆ ಹುಡ್ರು ಅದಾವ್ರಿ, 65, 66. ಆದ್ರೆ ನಾವು ಅವರಿಂದ 5 ಪೈಸೆ ತೊಗೊಳೋದಿಲ್ಲ. ಎಲ್ಲ ನಾವೇ ಕೊಟ್ಟರು ಬಂದು ಕಳ್ಸೋಕ್ಕೆ ತಯಾರಿರೋದಿಲ್ಲ. ಆದರೂ ನಮ್ಮ ಮಗ ಭಾಳ ತ್ರಾಸ ತೊಗೊಂಡು ಮತ್ತು ನಮಗೆ ಒಂದೊಂದು ಟೈಮ್ದಾಗ ಭಾಳ ಗಂಭೀರ ಇರ್ತೈತಿ. ದೇವ್ರು ಹೆಂಗೆ ನಡೆಸ್ತಾನೆ. ಮತ್ತು ನಾವು ಯಾರನ್ನೂ ಕೇಳಕ್ಕೆ ಹೋಗಿಲ್ಲ. ನಮಗೆ ಬೆಂಗಳೂರು ನೆಟ್ನರು ಅದು ಹಿಂಗೆ ಸಹಾಯ ಮಾಡ್ಯಾರ್ರಿ. ವಿಶೇಷ ಚೇತನರು ಸರ್ಕಾರದಿಂದ ಅನುಕಂಪ ಬಯಸೋರು ಅನ್ನೋ ಮಾತಿತ್ತು. ಆದ್ರೆ ಈ ಮಾತನ್ನ ಸುಳ್ಳು ಮಾಡಬೇಕು, ಆ ಮಕ್ಕಳು ಸಮಾಜದ ಆಸ್ತಿ ಆಗ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಸ್ಥಾಪನೆಗೊಂಡಿದ್ದೆ ಜ್ಞಾನಸಿಂಧು ಶಾಲೆ. ತುಳಸಮ್ಮ ಮತ್ತು ಶಿವಾನಂದ ಅವರು 2010ರಲ್ಲಿ ಜ್ಞಾನಸಿಂಧು ಶಾಲೆಗೆ ಚಾಲನೆ ನೀಡಿದ್ರು. 100 ಹಳ್ಳಿಗಳಿಗೆ ತೆರಳಿ ವಿಶೇಷ ಚೇತನ ಮಕ್ಕಳನ್ನ ಹುಡುಕಿದ್ರು. ಪೋಷಕರ ಮನವೊಲಿಸಿ ಮಕ್ಕಳನ್ನ ಶಾಲೆಗೆ ಕರೆತಂದ್ರು. ಸರ್ಕಾರಕ್ಕಿಂತ ಓರ್ವ ವ್ಯಕ್ತಿ ಇಂತಹ ಮಕ್ಕಳಿಗೆ ಹೆಚ್ಚು ಸಹಾಯ ಮಾಡಬಹುದು ಅನ್ನೋದನ್ನ ಮನಗಂಡ ತುಳಸಮ್ಮ ಅವರು ಮಕ್ಕಳ ಸರ್ವಾಂಗೀಣ ವಿಕಸನಕ್ಕೆ ಶ್ರಮಿಸಿದ್ರು. ಮಕ್ಕಳಿಗೆ ಯೋಗ, ಮಲ್ಲಗಂಬ, ಸಂಗೀತ ಮತ್ತು ಕಂಪ್ಯೂಟರ್ ತರಬೇತಿ ನೀಡಿ ಅವರ ಸಾಮರ್ಥ್ಯವನ್ನ ಹೆಚ್ಚಿಸಿದ್ರು. ತುಳಸಮ್ಮ ಅವರ ಪುತ್ರ ಶಿವಾನಂದ ಮೂಲತಃ ಯೋಗ ಶಿಕ್ಷಕ. ಇಟಲಿ, ನೇಪಾಳ ಸೇರಿದಂತೆ ಹಲವು ದೇಶಗಳಲ್ಲಿ ವಿಶೇಷ ತರಬೇತಿ ಪಡೆದಿರುವ ಶಿವಾನಂದ ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರಲು ಶ್ರಮಿಸುತ್ತಿದ್ದಾರೆ. ವಿಶೇಷ ಚೇತನ ಮಕ್ಕಳು ಭಿಕ್ಷಾಟನೆ ಮಾಡಿ ಬದುಕು ಸಾಗಿಸಬಾರದು,
ಅವರು ಸ್ವಾವಲಂಬನೆಯ ಜೀವನ ನಡೆಸಬೇಕು ಅನ್ನೋ ಕನಸು ಕಟ್ಟಿಕೊಂಡು ಆ ಕನಸನ್ನ ನನಸು ಮಾಡಲು ಹೊರಟಿದ್ದಾರೆ. ನಮ್ಮ ತಾಯಿ ಈಗ ಸಮಾಜದೊಳಗೆ ನಾನು ಶಾಲೆ ಕಲಿಬೇಕಾದ್ರೂ ಸಹಿತ ಸರ್ಕಾರಿ ಶಾಲೆಗಳು ಒಳಗೆ ಕಲಿಬೇಕಾದ್ರೂ ಅವ್ರಿಗೆ ಶಾಲೆಗೆ ನಮ್ಮ ತಾಯಿಗೆ ನನಗೆ ಫೀಸ್ ಕಟ್ಟೋದು ಸಾಮರ್ಥ್ಯ ಇರಲಿಲ್ಲ ನಮ್ಮ ತಾಯಿಗೆ. ಆದರೆ ಈ ಶಾಲೆ ಮಾಡಿಂದ ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಮನೆಯೊಳಗೆ ನಾವೆಲ್ಲ ಕುಂತು ವಿಚಾರ ಮಾಡಿದಾಗ ಯಾರು ಅಂತ ಹೇಳಿದ್ರೆ ಅಂಧ ಮಕ್ಕಳಿಗೆ ಇನ್ನೂ ಸರಿಯಾಗಿ ಶಿಕ್ಷಣ ಸಿಗ್ತಾಯಿಲ್ಲ. ಸರ್ಕಾರದೊಳಗೆ ಅವು ಇನ್ನೂ ಎಷ್ಟೋ ಜನ ಶಾಲೆ ಕಲಿಲಾರ್ದೆ ಹಿಂದೆ ಕುಂತಾರೆ. ಶಾಲೆ ಅದಾವನ್ನು ಸಹಿತ ಈ ಅಂಧ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತೇಳಿ ಈ ಶಾಲೆಯನ್ನು ಆರಂಭ ಮಾಡಿದ್ವಿ. ಹೀಗಾಗಿ ನಾಡಿನ ಜನರಿಗೆ ಅಂಧ ಮಕ್ಕಳು ಶಿಕ್ಷಣ ಕಲಿಬೋದು, ಅವರು ಕಂಪ್ಯೂಟರ್ ಕಲಿಬೋದು, ಅವರು ಯೋಗ ಮಾಡಬಲ್ಲರು, ಅವರು ನಮ್ಮಂತೆ ಎಲ್ಲ ವಿದ್ಯೆಗಳನ್ನು ಮಾಡಬಲ್ಲರು ಅನ್ನೋದನ್ನು ತೋರಿಸಲಿಕ್ಕೆ ಈ ಶಾಲೆ ಒಂದು ಪ್ರಯೋಗ ಶಾಲೆನ ಆಗೈತೆ ಅಂತ ಹೇಳ್ಬೋದು. ಈ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳು ಶಿವಾನಂದ ಹಾಗೂ ತುಳಸಮ್ಮ ಅವರ ಸೇವೆಯ ಬಗ್ಗೆ ಹೇಳೋದು ಹೀಗೆ. ನಮ್ಮ ಶಾಲ್ಯಾಗ್ರಿ ನಮ್ಮ ಅಮ್ಮವ್ರು ತಲೆ ಬಾಚೋದಾಗಲಿ, ಸ್ನಾನ ಮಾಡಿಸೋದಾಗಲಿ, ಹಲ್ಲು ತಿಕ್ಸೋದಾಗಲಿ, ಊಟ ಉಣ್ಸೋದಾಗಲಿ ಇದನ್ನೆಲ್ಲ ಮಾಡ್ತಾರೆ. ನಮ್ಮ ಫಸ್ಟ್ಗೆ ಬಂದಾಗ ಕೈ ಯಾವುದು, ಕಾಲು ಯಾವುದು, ತಲೆ ಯಾವುದು, ಕಿವಿ ಯಾವುದು ಇದೇನು ಗೊತ್ತಿರಂಗಿಲ್ಲ ರೀ. ಅದಷ್ಟೇ ಅಲ್ರಿ, ನಮಗೆ ಎಡಕ್ಕಂದ್ರೆ ಅದು, ಬಲಕ್ಕಂದ್ರೆ ಅದು, ಮುಂದಂದ್ರೆ ಅದು, ಹಿಂದೆ ಇದೇನು ಗೊತ್ತಿರಂಗಿಲ್ಲ ರೀ. ನಾವು ಮುಂದೆ ಹೋಗಂದ್ರೆ ಹಿಂದೆ ಹೋಗಿರ್ತೀವಿ ರೀ, ಹಿಂದೆ ಹೋಗಂದ್ರೆ ಮುಂದೆ ಹೋಗಿರ್ತೀವಿ. ಇದನ್ನೆಲ್ಲವನ್ನು ನಾವು ಶಾಲೆಗೆ ಬಂದ ಮೇಲೆ ಕಲಿತೀವಿ ರೀ. ತಮ್ಮ 7 ಎಕರೆ ಜಮೀನಿನಲ್ಲಿ ಗಳಿಸುವ ಆದಾಯದಿಂದಲೇ ಈ ಶಾಲೆ ನಡೆಸ್ತಿರೋ ಈ ಕುಟುಂಬದ ಎಲ್ಲಾ ಸದಸ್ಯರು ಈ ಶಾಲೆಯಲ್ಲಿ ತೊಡಗಿದ್ದಾರೆ. ತುಳಸಮ್ಮ ಅವರ ಸೇವೆಯನ್ನ ಪರಿಗಣಿಸಿರುವ ರಾಜ್ಯ ಸರ್ಕಾರ 2016ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಜೊತೆಗೆ ಹಲವು ಸಂಘ ಸಂಸ್ಥೆಗಳು ಇವರನ್ನ ಪುರಸ್ಕರಿಸಿವೆ. ವಿಶೇಷ ಚೇತನರಿಗೆ ಹೈಸ್ಕೂಲ್ ಮತ್ತು ಕಾಲೇಜು ಕಟ್ಟಿಸಬೇಕು ಅನ್ನೋದು ತುಳಸಮ್ಮ ಅವರ ಮಹಾ ಕನಸು. ಈ ಮಹಾ ತಾಯಿಯ ಮಹಾ ಕನಸು ನನಸಾಗಲಿ ಅನ್ನೋದೇ ನಮ್ಮ ಆಶಯ. ವಿಶೇಷ ಚೇತನ ಮಕ್ಕಳನ್ನ ಆರೈಕೆ ಮಾಡೋದು, ಶಿಕ್ಷಣ ನೀಡೋದು ನಿಜಕ್ಕೂ ಸರಳವಲ್ಲ. ಇಂತಹ ಮಕ್ಕಳಿಗಾಗಿ ಸರ್ವವನ್ನು ತ್ಯಾಗ ಮಾಡಿರುವ ತುಳಸಮ್ಮ ಮತ್ತು ಅವರ ಮಗ ಶಿವಾನಂದ ಅವರಿಗೆ ಪ್ರತಿಯೊಬ್ಬರೂ ಸಲಾಂ ಹೊಡಿಲೇಬೇಕು. ಇದೇ ಹೊತ್ತಿನ ವಿಶೇಷ. ನಿಮಗೊಂದು ಸಲಾಂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.